ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುವನಾಗಿರುತ್ತೇನೆ. ಈ ದಿನದಲ್ಲಿ ಸಹ ಮತ್ತೊಮ್ಮೆ ಈ ಕಾರ್ಯಕ್ರಮ ಮುಖಾಂತರವಾಗಿ ನಿಮ್ಮನ್ನು ದರ್ಶಿಸಲು ಕೃಪೆಯನ್ನು ಕೊಟ್ಟಂಥ ದೇವರಿಗೆ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ಈ ದಿನದಲ್ಲೂ ಸಹ ನಾವು ದೇವರ ವಾಕ್ಯವನ್ನು ನೋಡುವುದಕ್ಕೆ ಮುಂಚಿತವಾಗಿ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿ ದೇವರ ಸಹಾಯವನ್ನು ಕೋರುತ್ತಾ ನಾವು ಈ ಸತ್ಯವೇದ ಪಾಠಶಾಲೆಯ ಅಧ್ಯಯನಕ್ಕೆ ನಾವು ಮುಂದೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ಪರಲೋಕ ತಂದೆಯೇ, ಈ ಸಮಯದಲ್ಲೂ ನಿನ್ನ ನಾಮವು ಮಹಿಮೆ ಹೊಂದಲಿ ಎಂದು ನಾವು ಪ್ರಾರ್ಥಿಸುವರಾಗಿದ್ದೇವೆ. ನಿನ್ನ ಚಿತ್ತವು ನೆರವೇರಬೇಕೆಂದು ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೀನಪ್ಪ. ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಸಹಾಯದೊಂದಿಗೆ, ಪರಿಶುದ್ಧಾತ್ಮನ ಕೃಪೆಯೊಂದಿಗೆ ನಾವು ಧ್ಯಾನವು ಮಾಡುವುದಕ್ಕೆ ಸಹಾಯ ಮಾಡಬೇಕೆಂದು ಕೋರುತ್ತಾ ಇದ್ದೇನೆ. ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ನೀನು ಬದಲಾವಣೆಯು ಬಿಡುಗಡೆ ತರಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಸ್ತುತಿ ಘನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಈ ದಿನದಲ್ಲೂ ಸಹ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಆತನ ಕೃಪೆಯು, ಆತನ ಕನಿಕರವು, ಆತನು ಮಾಡುವಂಥ ಅದ್ಭುತಗಳು ಮಾರ್ಪಡದಂಥ ಕಾರ್ಯಗಳಾಗಿದೆ. ಈ ಸಮಯದಲ್ಲಿ ನಾವು ಒಂದು ವೇಳೆ ಭಯದಿಂದ ಅನೇಕ ಕಾರ್ಯಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಭಯಪಡುತ್ತಾ ಇರುವುದಾದ ಈ ಸನ್ನಿವೇಶಗಳನ್ನು ದೇವರು ಆತನು ನಮ್ಮನ್ನು ಬಲಪಡಿಸುವ ರೀತಿ ಕೊಟ್ಟಂಥ ವಾಗ್ದಾನಗಳನ್ನು ನಾವು ಮುಂದೆ ಇಟ್ಟು ನಾವು ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಕ್ಕೆ ನಾವು ಹೋಗುತ್ತಾ ಇದ್ದೀವಿ. ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಸಮಯ, ಸಂದರ್ಭಗಳು, ಪರಿಸ್ಥಿತಿಗಳನ್ನು ನೋಡಿ ಹೆದರುವಂಥದ್ದು ಜಾಸ್ತಿ ಆಗಿರುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ. ಆತನು ಸತ್ಯವೇದದಲ್ಲಿ ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾಮುಖ್ಯವಾಗಿ ಮತ್ತೆ ಮತ್ತೆ ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಉತ್ತೇಜಗೊಳಿಸುವುದಕ್ಕಾಗಿ ಬರುವಂಥ ಮಾತು, ನಾನು ನಿನ್ನೊಂದಿಗೆ ಇದ್ದೇನೆ. ಯೆಶಾಯನು ಬರೆದ ಪ್ರವಾದನ ಪುಸ್ತಕದಲ್ಲಿ 41ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಆ ವಾಕ್ಯವು ಈ ರೀತಿ ಹೇಳುತ್ತದೆ, ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನ ಹಸ್ತವನ್ನು ಹಿಡಿದು ನಡೆಸುವನಾಗಿರುತ್ತೇನೆ ಅಂತ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಈ ಸಮಯದಲ್ಲಿ ದೇವರು ನಿನ್ನೊಂದಿಗೆ ಮಾತನಾಡುವ ಕಾರ್ಯವೇನೆಂದರೆ, ನೀನು ಯಾವ ಪರಿಸ್ಥಿತಿಯನ್ನು ನೋಡು, ಯಾವ ಸ್ಥಿತಿಯನ್ನು ನೋಡಿ ನೀನು ಭಯಪಡಬೇಡ, ನಾನೇ ನಿನ್ನೊಂದಿಗೆ ಇದ್ದು ನಿನ್ನ ನಡೆಸುವನಾಗಿರುತ್ತೇನೆ. ಆಮೇನ್. ದೇವರು ಮಾಡುವಂಥ ಕಾರ್ಯಗಳಲ್ಲಿ ಮಹತ್ವವಾದಂಥ ಒಂದು ಕಾರ್ಯ ಅಂದರೆ, ಆತನು ನಮ್ಮೊಟ್ಟಿಗೆ ಇದ್ದು ನಡೆಸಬೇಕೆಂದು ಆಸೆಯಿಂದ ನಮ್ಮನ್ನು ಧೈರ್ಯಪಡಿಸಿ ಆತನು ಹೇಳುವ ಮಾತು, ನಾನು ನಿನ್ನೊಂದಿಗಿದ್ದೇನೆ. ಅನೇಕರು ಈ ಲೋಕದಲ್ಲಿ ನಾವು ನೋಡುವಾಗ, ನನಗೆ ನನ್ನ ಜೊತೆಗೆ ನನ್ನೊಂದಿಗೆ ಸ್ನೇಹಿತರಿದ್ದರೆ ಚೆನ್ನಾಗಿರ್ತಾಯಿತ್ತು, ಬಂಧುಗಳಿದ್ದರೆ ಚೆನ್ನಾಗಿರ್ತಾಯಿತ್ತು, ಇಲ್ಲಾಂದರೆ ಪ್ರಭಾವವುಳ್ಳ ವ್ಯಕ್ತಿಯು ನನ್ನೊಂದಿಗೆ ಇರುವುದಾದರೆ ನನ್ನ ಜೀವನ ಎಷ್ಟು ಸುಖವಾಗಿರ್ತಾಯಿತ್ತು, ಇಲ್ಲಾಂದರೆ ಸಾರ್ಥಕವಾಗ್ತಾ ಇರ್ತಾಯಿತ್ತು ಅಂತ ಅನೇಕರು ಜನರು ಹೇಳುವುದನ್ನು ನಾವು ಕೇಳುತ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ ಕೀರ್ತನಗಾರನು ಹೇಳ್ತಾನೆ, ಉಸಿರಿರುವ ಇಲ್ಲಂದರೆ ಶ್ವಾಸಿಸುವ ಮನುಷ್ಯನನ್ನು ನಂಬುವುದಕ್ಕಿಂತ ದೇವರಲ್ಲಿ ನಂಬಿಕೆ ಇಡುವುದು ಒಳ್ಳೆಯದು, ಉತ್ತಮ ಅಂತ ದೇವರ ವಾಕ್ಯ ಹೇಳುತ್ತದೆ. ಆದರೆ ಇವತ್ತು ನಮ್ಮ ನಂಬಿಕೆ ಯಾರ ಮೇಲೆ ಇದೆ ಎಂದು ನಾವು ಸ್ವಲ್ಪ ಪರೀಕ್ಷಿಸಿ ನೋಡುವರಾಗಿರಬೇಕು ಪ್ರಿಯರೇ. ಕಾರಣ, ನಮ್ಮ ಜೀವನದಲ್ಲಿ ಪರಿಸ್ಥಿತಿಗೆ ತಕ್ಕಂಗೆ ನಾವು ನಂಬಿಕೆ ಇಡುವುದನ್ನು, ಇಲ್ಲಾದರೆ ಭರವಸೆ ಇಡುವ ಕಾರ್ಯಗಳಲ್ಲಿ ನಾವು ಚಂಚಲರಾಗಿರುತ್ತೇವೆ. ಕಾರಣ, ಸಮಯಕ್ಕೆ ತಕ್ಕ ಹಾಗೆ ನಾವು ನಡೆಯೋರಾಗಿರ್ತೇವೆ. ಆದರೆ ಇವತ್ತು ದೇವರ ವಾಕ್ಯದ ಮುಖಾಂತರವಾಗಿ ನಾವು ಕಲಿತುಕೊಳ್ಳಬೇಕಾದಂಥ ಕಾರ್ಯವೇನೆಂದರೆ, ಪರಿಸ್ಥಿತಿಗಳು ಏನೇ ಇದ್ದರೂ ನಾವು ದೇವರನ್ನು ನಂಬುವುದನ್ನು ಬಿಡಬಾರದು.
ದೇವರು ಕೊಟ್ಟಂಥ ವಾಗ್ದಾನಗಳನ್ನು ನಾವು ಮರೆಯಬಾರದೆಂದು ಇವತ್ತು ನಿಮ್ಮೊಂದಿಗೆ ಈ ವಾಕ್ಯವನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಾಗ್ದಾನ ಮಾಡಿದ ಆತನ ನಂಬಿಗಸ್ತನಾಗಿದ್ದಾನೆ. ಇದೋ ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿದ ದೇವರು ಇವತ್ತು ನಿನ್ನೆಯೂ ನಾಳೆಯೂ ಬದಲಾಗದ ದೇವರಾಗಿದ್ದಾರೆ. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಯಾರೊಂದಿಗೆ ನಾವಿದ್ದೀವಿ, ಯಾವ ಸಹವಾಸದೊಂದಿಗೆ ಇದ್ದೇವೆ ಎಂದು ನಾವು ಪರೀಕ್ಷಿಸಬೇಕು. ಯೇಸು ನಮ್ಮ ಜೊತೆಗಿರುವುದಾದರೆ, ದೇವರು ನಮ್ಮ ಜೊತೆಗಿರುವುದಾದರೆ ನಾವು ಸೋಲನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. ಸೋಲಿನ ಪರಿಸ್ಥಿತಿಯಲ್ಲಿದ್ದರೂ ಆ ಸೋಲನ್ನು ಜಯವಾಗಿ ಮಾರ್ಪಡಿಸುವ ದೇವರು. ನಾವು ಕಷ್ಟದ ಹಾದಿಯಲ್ಲೂ ಹೋಗುತ್ತಿರುವುದಾದ್ರೂ ಆ ಕಷ್ಟದ ಹಾದಿಯಿಂದ ಹೊರತರುವ ದೇವರು ನಮ್ಮ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ಅನೇಕ ಜೀವನವನ್ನು ನಾವು ನೋಡ್ಬೋದು, ಅನೇಕರ ಜೀವಿತಗಳಲ್ಲಿ ನಾವು ನೋಡಬಹುದು. ದೇವರೊಂದಿಗೆ ಇದ್ದಂಥ ಜೀವಿತಗಳಲ್ಲಿ ದೇವರು ಯಾವ ರೀತಿ ಜಯವನ್ನು ಕೊಟ್ಟು ನಡೆಸಿದ್ದಾನೆ ಅಂತ ನಾವು ಸತ್ಯವೇದವನ್ನು ನೋಡುವುದಾದರೆ ನಮಗೂ ಆ ನಂಬಿಕೆ ಉಂಟು ಬರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಂಬಿಕೆಯು ನಾವು ಕೇಳುವ ವಾಕ್ಯದಿಂದ ಉಂಟಾಗುತ್ತದೆ. ನಾವು ಏನನ್ನು ಕೇಳ್ತಾ ಇದ್ದೀವಿ, ನಾವು ಯಾವುದನ್ನು ನೋಡುತ್ತಾ ಇದ್ದೀವಿ, ಅದರ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ಬಲಪಡಿಸೋದಕ್ಕೆ ಸಾಧ್ಯವಾಗುತ್ತದೆ. ನಾವು ಒಂದು ವೇಳೆ ನಾವು ಎಲ್ಲ ಕಾರ್ಯಗಳು, ಎಲ್ಲ ಕೆಲಸಗಳಲ್ಲಿ, ಎಲ್ಲ ರೀತಿಯಲ್ಲಿ ನಾವು ಸೋಲನ್ನು ನಾವು ದೃಷ್ಟಿಸಿ ನೋಡುವುದಾದರೆ ನಮ್ಮ ಜೀವಿತವು ಸೋಲಿನ ಹಾದಿಯಲ್ಲಿ ಹೋಗುತ್ತೆ. ನಮ್ಮ ಕಿವಿಯಲ್ಲಿ ಕೇಳುವ ಮಾತುಗಳು ಸೋಲಿನ ಬಗ್ಗೆ ಅಥವಾ ಕಲಹದ ಬಗ್ಗೆ, ಭಯದ ಬಗ್ಗೆ ನಾವು ಕೇಳುವರಾಗಿದ್ದರೆ ನಮ್ಮ ಮನಸ್ಸಲ್ಲಿ ಅದು ಪ್ರಭಾವವನ್ನು ಬೀರುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಂಬಿಕೆ ಹುಟ್ಟಿಸುವಂಥ ಮಾತುಗಳು ದೇವರ ವಾಕ್ಯವಾಗಿದೆ. ನಂಬಿಕೆಯನ್ನು ತರುವಂಥ ಕಾರ್ಯವು, ನಂಬಿಕೆಯನ್ನು ಬಲಪಡಿಸುವಂಥದ್ದು ದೇವರ ವಾಕ್ಯ. ಕಾರಣ ಕೇಳುವುದರಿಂದ ನಾವು ನಂಬುವವರಾಗಿ ಮಾರ್ಪಡುತ್ತೇವೆ. ಹಾಗಾದರೆ ನಾವು ಸತ್ಯವೇದದಲ್ಲಿ ಕೆಲವರ ಜೀವಿತವನ್ನು ನಾವು ನೋಡಿ ನಾವು ಕಲಿಯಬೇಕಾದಂಥ ಪಾಠ ಅಂದರೆ, ನಮ್ಮ ಜೀವನದಲ್ಲಿ ಈ ರೀತಿ ಪರಿಸ್ಥಿತಿ ಬಂದರೆ ನಾವು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು, ಅಂದರೆ ಅದನ್ನು ಯಾವ ರೀತಿ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್ಸ್ ವೆನ್ ವಿ ಗೋ ಇನ್ ಟು ದ ಕ್ರೈಸಿಸ್ ಅಥವಾ ಶೋಧನೆಗೆ ಒಳಪಟ್ಟಾಗ ನಾವು ಯಾವ ರೀತಿ ಜಯಿಸುವುದು ಅಂತ ನಾವು ಕೆಲವೊಂದು ಕಾರ್ಯಗಳನ್ನು ನೋಡೋಣ. ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ನೋಡುವುದಾದರೆ 3ನೇ ಅಧ್ಯಾಯ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವರ ಜೀವಿತದ ಒಂದು ಕಾರ್ಯವನ್ನು ನಾವು ನೋಡ್ಬೋದು. ನಾವು ಅವರ ಜೀವನದಿಂದ ನಾವು ಕಲಿತುಕೊಳ್ಳುವಂಥ ಒಂದು ಪಾಠವೇನೆಂದರೆ, ಇಲ್ಲ ಅವರ ಜೀವನದಿಂದ ನಾವು ತಿಳಿದುಕೊಳ್ಳಬೇಕಾದಂಥ ಕಾರ್ಯವು ಏನೆಂದರೆ, ನಮ್ಮ ನಂಬಿಕೆ ಇರುವ ಪರಿಸ್ಥಿತಿಯನ್ನು ನೋಡಿ ಬದಲಾಗಬಾರದು. ನಮ್ಮ ಪರಿಸ್ಥಿತಿಯನ್ನು ನೋಡುವ ದೇವರನ್ನು ನೋಡಿ ನಾವು ಪರಿಸ್ಥಿತಿಗಳನ್ನು, ನಮ್ಮ ಸ್ಥಿತಿಗಳನ್ನು ಜಯಿಸುವರಾಗಿ ಮಾರ್ಪಡಬೇಕು ಎಂದು ಆ ವಾಕ್ಯವು ನಮ್ಮನ್ನು ಕಲಿಸಿಕೊಡುತ್ತದೆ. ಕಾರಣ ನಾವು ಆರಾಧಿಸುವ ದೇವರು, ಇಲ್ಲವೆಂದರೆ ನಾವು ಸೇವಿಸುವಂಥ ದೇವರು, ನಾವು ಹಿಂಬಾಲಿಸುವಂಥ ದೇವರು, ಆತನು ಎಲ್ಲದರಿಂದನೂ ಬಿಡಿಸುವ ದೇವರಾಗಿದ್ದಾನೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋರ ಜೀವನದಲ್ಲಿ ನೋಡುವಾಗ ಒಂದು ಸವಾಲಿನ ಪರಿಸ್ಥಿತಿಯನ್ನು, ಸಂಕಷ್ಟದ ಪರಿಸ್ಥಿತಿಯನ್ನು ನಾವು ಅಲ್ಲಿ ಅವರು ಸಂಧಿಸೋದನ್ನು ನೋಡ್ಬೋದು. ಅವರಿಗೆ ಬಂದಂಥ ಒಂದು ಕಾರ್ಯವೇನೆಂದರೆ, ನೆಬೂಕದ್ನೆಚ್ಚರ್ ರಾಜನು ಅವನ ಪ್ರತಿಮೆಯನ್ನು ಮಾಡಿ ಅದನ್ನು ನಮಸ್ಕರಿಸದೇ ಇರುವವರನ್ನು ಅಗ್ನಿಗೆ ಹಾಕಲ್ಪಡ್ತಿದೆ, ಉರಿಯುವ ಅಗ್ನಿಯಲ್ಲಿ ಹಾಕಲ್ಪಡಬೇಕೆಂದ ಒಂದು ಆಜ್ಞೆ ಇರುವಾಗ ಅವರ ಭಕ್ತಿಯನ್ನು ಯಾವ ರೀತಿ ಅವರು ತೋರ್ಪಡಿಸಿದರು. ಈ ದಿನದಲ್ಲಿ ನಮ್ಮ ಜೀವನದ ಭಕ್ತಿ ಯಾರನ್ನು ನೋಡಿ ಅವಲಂಬಿಸಿದೆ ಎಂದು ನಾವು ಶೋಧಿಸಿ ನೋಡಬೇಕಾದ ತುಂಬ ಕಾರ್ಯವಾಗಿದೆ. ಇಲ್ಲಿ ನೋಡುವಾಗ ಆತನು ನಮ್ಮೊಂದಿಗೆ ಇದ್ದಾನೆ ಅಥವಾ ನಿನ್ನೊಂದಿಗೆ ನಾನು ಇರುತ್ತೇನೆ ಅಂತ ಹೇಳಿದ ಆ ವಾಕ್ಯವನ್ನು ನಿರೂಪಿಸಿದ, ಇಲ್ಲವಾ ಅದನ್ನು ಮಾಡಿ ತೋರಿಸಿದ ಕಾರ್ಯವನ್ನು ಈ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ನಮ್ಮ ಜೀವನದ ಒಂದೊಂದು ದಿನವೂ ದೇವರು ನಮ್ಮೊಟ್ಟಿಗೆ ಇರುವನಾಗಿದ್ದಾನೆ. ಇಲ್ಲಿ ನೋಡುವಾಗ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ರಾಜನನ್ನು ನೋಡದೆ ಅವರು ದೇವರನ್ನು ನೋಡಿದ್ರಿಂದ ಮೊದಲನೇದಾಗಿ ಅವರ ಹೃದಯವು, ಅವರ ಆಲೋಚನೆಯು, ಅವರ ಎಲ್ಲ ಕಾರ್ಯಗಳು ದೇವರನ್ನು ಅವಲಂಬಿಸಿದ ಒಂದು ಕಾರ್ಯವನ್ನು ನಾವು ನೋಡ್ಬೋದು. ಅಲ್ಲಿ ರಾಜನ ಒಂದು ಮಾತನ್ನು ಮೀರಿದಂಥ ಕಾರ್ಯವನ್ನು ನಾವು ನೋಡಬಹುದು.
ಎಲ್ಲ ಬಬಲೋನಿನ ದೇಶದವರು ರಾಜನ ಆಜ್ಞೆಗೆ, ರಾಜನ ಒಂದು ಮಾಡಿದಂಥ ಶಾಸನಕ್ಕೆ ಭಯಪಟ್ಟು ರಾಜನು ನಮ್ಮ ಪ್ರಾಣವನ್ನು ತೆಗೆದು ಬಿಡುತ್ತಾರೆಂದ ಆ ಭಯದಲ್ಲಿ ರಾಜನ ಮಾತಿಗೆ ತಕ್ಕಂಗೆ ನಡೆಯುವಾಗ ಆ 3 ಯೌವನಸ್ಥರು ತಮ್ಮನ್ನು ಬೇರ್ಪಡಿಸಿ ತೋರಿಸಿದ ಒಂದು ಕಾರ್ಯ. ಅವರನ್ನು ಬೇರ್ಪಡಿಸುವಿಕೆ ಕಾರಣವೇನೆಂದರೆ ಅವರಿಗೆ ಒಂದು ಸ್ಥಿರವಾದ ಒಂದು ನಂಬಿಕೆ ಇತ್ತೇನೆಂದರೆ, ಏನೇ ಆಗಲಿ ನನ್ನ ದೇವರು, ನಾವು ಆರಾಧಿಸುವ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ. ವಾಕ್ಯದಲ್ಲಿ ನೋಡುವುದಾದರೆ ಅವರಲ್ಲಿದ್ದಂಥ ಒಂದು ದೃಢತೆಯನ್ನು ನಾವು ನೋಡಬಹುದು. ದಾನಿಯೇಲ್ 3:16-17 ವಾಕ್ಯದಲ್ಲಿ ನೋಡುವಾಗ ಅವ್ರು ಹೇಳುವ ಮಾತೇನೆಂದರೆ, ಇದನ್ನು ಕೇಳಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರು ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಯುಗಳಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ ರಾಜನೇ, ಇದು ನಿಮಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರವನ್ನು ಕೊಟ್ಟರು. ಈ ಮಾತಿನಲ್ಲಿ ನಾವು ಕಲಿತುಕೊಳ್ಳಬೇಕಾದ ಕಾರ್ಯವೇನೆಂದರೆ, ಪರಿಸ್ಥಿತಿ ಯಾವುದೇ ಆಗಿರಲಿ, ಪರಿಸ್ಥಿತಿ ಏನೇ ಆಗಿರಲಿ, ಆ ಪರಿಸ್ಥಿತಿ ಮಧ್ಯದಲ್ಲಿ ನಾವು ಆರಾಧಿಸುವ, ಇಲ್ಲಂದರೆ ನಾವು ಸೇವಿಸುತ್ತಾ ಇರುವ ದೇವರ ಒಂದು ಕಾರ್ಯದಲ್ಲಿ, ದೇವರ ವಿಶ್ವಾಸದಲ್ಲಿ, ದೇವರನ್ನು ನಂಬುವುದರಲ್ಲಿ ನಾವು ದೃಢರಾಗಿರಬೇಕು. ಆ ಸನ್ನಿವೇಶ ನೋಡಿದ್ರೆ ಜೀವ ಹೋಗುವಂಥ ಒಂದು ಕಾರ್ಯ. ನೆಬೂಕದ್ನೆಚ್ಚರನ ಒಂದು ಆಜ್ಞೆ, ಅವನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ನಮಸ್ಕರಿಸದೇ ಹೋದರೆ ಅಂಥವ್ರನ್ನ ಬೆಂಕಿಯಲ್ಲಿ ಹಾಕಲ್ಪಡಬೇಕೆಂದು, ಬೆಂಕಿಯಲ್ಲಿ ಹಾಕಿ ಸುಡಲ್ಪಡಬೇಕಂತು. ಆದರೆ ಅವರ ಒಂದು ನಂಬಿಕೆ ನೋಡಿ, ಏನೇ ಆದರೂ ನಾವು ಈ ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ. ಕಾರಣವೇನೆಂದರೆ, ಯೂದರ ಪದ್ಧತಿಯಲ್ಲಿ ಅವರು ಬೆಳೆದು ಬಂದು ಕೇಳಿದ ಆ ವಾಕ್ಯಗಳು, ಆ ಧರ್ಮದ ಉಪದೇಶಗಳೇನೆಂದರೆ, ನಿನ್ನ ದೇವರಾದ ಯೆಹೋವನನ್ನು ಹೊರತು ಬೇರೆ ಯಾರನ್ನು ನಮಸ್ಕರಿಸಬಾರದು. ಆ ಮಾತಿನಲ್ಲಿ, ಆ ಆಜ್ಞೆಯಲ್ಲಿ, ನಾನೇ ಅಲ್ಲದೆ ಬೇರೆ ದೇವರುಗಳು ನಿಮಗೆ ಯಾರು ಇರಬಾರದು ಅಂತ ಮೋಶೆ ಬರೆದ ಧರ್ಮೋಪದೇಶ ಕಾರ್ಯಗಳಲ್ಲಿ ಅವರು ಅದರ ವಾಕ್ಯದ ನಿಮಿತ್ತವಾಗಿ ಆ ವಾಕ್ಯದಂತೆ ಅವರ ನಡೆಯುವುದಕ್ಕೆ ತಮ್ಮನ್ನು ಅವರು ಒದಗಿಸಿಕೊಂಡಿದ್ದರು. ಹೌದು ಇವತ್ತು ಸಹ ನಮ್ಮ ಜೀವನದಲ್ಲಿ ಮೊದಲನೇದು ನಾವು ಮಾಡಬೇಕಾದ ಕಾರ್ಯ, ನಾನು ಸೇವಿಸುವ ದೇವರಲ್ಲದೆ ನಾನು ಬೇರೆ ಯಾರನ್ನು ನಾವು ಸೇವಿಸುವುದಿಲ್ಲ, ನಮಸ್ಕರಿಸುವುದಿಲ್ಲ ಅಥವಾ ಪೂಜಿಸುವುದಿಲ್ಲ. ನಮ್ಮ ದೇವರು ನನ್ನನ್ನು ಬಿಡಿಸನಾಗಿದ್ದ, ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಅವರಲ್ಲಿ ಕೊಟ್ಟಂಥ ಒಂದು ನಂಬಿಕೆ ಏನೆಂದರೆ, ಅವರು ಕೇಳಿದಂಥ ಕಾರ್ಯಗಳು. ಮೋಶೆಯೊಂದಿಗೆ ದೇವರಿದ್ದಾತನೋ ಇವತ್ತು ನಮ್ಮೊಂದಿಗೆ ಇದ್ದಾನೆ. ದಾವೀದನೊಂದಿಗೆ ಇದ್ದಂಥ ದೇವರು ನನ್ನ ದೇವರಾಗಿದ್ದ, ನನ್ನ ಬಿಡಿಸಲು ಶಕ್ತನಾದ ದೇವರು. ಅವರು ಕೇಳಿದ ಕಾರ್ಯಗಳು, ದೇವರು ಮಾಡಿದ ಅದ್ಭುತಗಳನ್ನು ನೋಡಿ ಕೇಳಿದಂಥವ ಆ ಜನರ ಹೃದಯದಲ್ಲಿ ಒಂದು ನಂಬಿಕೆ ಅಂದರೆ, ನನ್ನನ್ನು ಅರಿತುಕೊಂಡ ದೇವರು, ನನ್ನನ್ನು ಸೃಷ್ಟಿ ಮಾಡಿದ ದೇವರು ಈ ಅಗ್ನಿಯಿಂದ ಬಿಡಿಸಲು ಶಕ್ತನಾಗಿದ್ದಾನೆ ಎಂದು ಅವರು ನಂಬಿಕೆ. ಅವರಲ್ಲಿದ್ದಂಥ ದೃಢತೆ ನೋಡೋದಾದರೆ ಅವ್ರು ಹೇಳ್ತಾರೆ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾವು ಸತ್ತರೂ ಸಾಯುತ್ತೇವೆ, ಆದರೆ ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ. ಒಂದು ವೇಳೆ ಈ ಬೆಂಕಿಯಿಂದ ನನ್ನ ದೇವರು ನಮ್ಮನ್ನು ಬಿಡಿಸದೇ ಇರುವುದಾದ್ರೂ ಪರವಾಗಿಲ್ಲ, ಆತನ ಚಿತ್ತದಂತೆ ನೆರವೇರಲಿ. ಇಲ್ಲಿ ನೋಡುವಾಗ, ವಾಕ್ಯದಲ್ಲಿ ನೋಡುವಾಗ 17ನೇ ವಾಕ್ಯದಲ್ಲಿ ಅವರು ಹೇಳುವ, ಅರಸನೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಯುಗಳಿಂದ ನಮ್ಮನ್ನು ಬಿಡಿಸಬಲ್ಲನು. ಈ ಉರಿಯುವ ಬೆಂಕಿಯಿಂದ ನಮ್ಮನ್ನು ಬಿಡಿಸಬಲ್ಲನು. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯೆಶಾಯ
43:2 ನೋಡುವಾಗ ದೇವರ ವಾಕ್ಯ, ನೀನು ಬೆಂಕಿಯಲ್ಲಿ ಹಾದು ಹೋದರೂ ಅದು ನಿನ್ನನ್ನು ಮುಟ್ಟುವುದಿಲ್ಲ, ಅದು ನಿನ್ನನ್ನು ಸುಡುವುದಿಲ್ಲ. ಕಾರಣ ದೇವರ ಒಂದು ಶಕ್ತಿಯು ಎಲ್ಲದಕ್ಕಿಂತಲೂ ಮೇಲ್ಪಟ್ಟದಂಥ ಕಾರ್ಯ. ಅಗ್ನಿಯು, ವಾಯು, ಜಲವು ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರು ನೀನು ನಾನು ಆರಾಧಿಸುವ ದೇವರಾಗಿದ್ದಾನೆ. ಅವ್ರು ಹೇಳುವ ಮಾತು, ನಮ್ಮನ್ನು ಬಿಡಿಸುವುದಕ್ಕೆ ಆತನ ಶಕ್ತಿನಾಗಿದ್ದಾನೆ. ಒಂದು ವೇಳೆ ಬಿಡಿಸದೇ ಇದ್ದರೂ ನಾವು ಪ್ರತಿಮೆಗೆ ನಾವು ನಮಸ್ಕರಿಸುವುದಿಲ್ಲ. ಅವರ ಒಂದು ಮಾತಿನಲ್ಲಿರುವಂಥ ನಂಬಿಕೆ, ಮೊದಲನೆಯದಾಗಿ ಅವ್ರು ಹೇಳೋದಕ್ಕೆ, ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾದ ದೇವರು. ನಿನ್ನ ಪರಿಸ್ಥಿತಿ ಯಾವುದೇ ಇರಬಹುದು, ನೀನು ಹಾದು ಹೋಗುವಂಥ ಪರಿಸ್ಥಿತಿಗಳು ಯಾವುದೇ ಇರಬಹುದು, ನಿನ್ನ ವಿಶ್ವಾಸ ಜೀವದಲ್ಲಿ ನೀನು ನೋಡುತ್ತಿರುವಂಥ ಕಾರ್ಯಗಳು ಏನಾಗಿರ್ಬೋದು, ಅವುಗಳಿಂದ ಬಿಡಿಸೋದಕ್ಕೆ ನಿನ್ನ ದೇವರಿಗೆ ಶಕ್ತನಾಗಿದ್ದಾನೆ. ನೀನು ನಂಬುವುದಾದರೆ ಆತನು ಅದ್ಭುತವನ್ನು ಮಾಡುವನಾಗಿದ್ದಾನೆ. ಇಲ್ಲಿ ಎರಡನೇದಾಗಿ ನೋಡುವಾಗ, ದೇವರು ನಮ್ಮ ಮಾತಿನ ಅಥವಾ ನಮ್ಮ ವಿಶ್ವಾಸಕ್ಕೆ ಆತನ ತೋರ್ಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೋಡುವಾಗ ಶಾದ್ರಾಕ್, ಮೇಷಕ್, ಅಬೇದ್ನಗೋ ಅವರ ಜೀವನದಲ್ಲಿ ದೇವರ ಮೇಲೆ ಅವರಿಟ್ಟಂಥ ಒಂದು ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ ದೇವರು ಅವರ ಮಧ್ಯದಲ್ಲಿ, ಇಡೀ ಬಾಬಿಲೋನಿನ ಪಟ್ಟಣದಲ್ಲಿ ದೇವರು ಒಂದು ದೊಡ್ಡವಾದಂಥ ಅದ್ಭುತವನ್ನು ಮಾಡಿದನು. ಅದೇನೆಂದರೆ, ದೇವರು ನಾವು ಆತನ ನಂಬುವಾಗ ಆತನ ಮಹಿಮೆ ನಮ್ಮ ಮುಖಾಂತರವಾಗಿ ಆತನು ಪ್ರಕಟಿಸುವನಾಗಿದ್ದಾನೆ. ಬಾಬಿಲೋನಿನಲ್ಲಿ ಅನೇಕರು ಯೂದರಿದ್ದಿರಬಹುದು, ಆದರೆ ಈ 3 ಜನರ ಇಟ್ಟಂಥ ನಂಬಿಕೆ, ದೃಢತೆ, ದೇವರು ಯಾರು, ದೇವರ ಪ್ರಭಾವವೇನು, ಆತನ ಶಕ್ತಿ ಏನಂತ ತೋರ್ಪಡಿಸುವಂಥ ಕಾರ್ಯವನ್ನು ಅಲ್ಲಿ ಪ್ರಕಟಪಡಿಸೋದಕ್ಕೆ ಸಾಧ್ಯವಾಯಿತು. 24-25 ನೋಡುವಾಗ, ಆ ರಾಜನು, ಯಾವ ನೆಬೂಕದ್ನೆಚ್ಚರ್ ರಾಜನು ಅವರನ್ನು ಬೆಂಕಿಗೆ ಹಾಕಿ ಸಾಯಿಸಬೇಕು ಅಥವಾ ಸುಡಬೇಕು, ಅವರನ್ನು ಸಂಹಾರ ಮಾಡಬೇಕಂತ ಇದ್ದನೋ, ಆ ವಿರೋಧಿಯಾದಂಥ ರಾಜನ ಬಾಯಲ್ಲಿ ದೇವರ ಮಹಿಮೆಯನ್ನು ಹೊರಪಡಿಸುವಂಥ ಕಾರ್ಯವನ್ನು ಅಲ್ಲಿ ದೇವರು ಮಾಡ್ತಾನೆ. 24ನೇ ವಚನ 25 ನೋಡುವಾಗ, ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ 3 ನಾವು ಬೆಂಕಿಯೊಳಕ್ಕೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಅವರು ರಾಜನಿಗೆ ಅರಸನೇ ಹೌದು ಎಂದು ಉತ್ತರ ಕೊಟ್ಟರು. ಇಲ್ಲಿ ನೋಡುವಾಗ ದೇವರ ನಮ್ಮೊಂದಿಗೆ ಇದ್ದಾನೆ ಎಂದು ತೋರ್ಪಡಿಸುವ ಕಾರ್ಯವನ್ನು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರು ನಮ್ಮೊಂದಿಗೆ ಇರುವುದು ಖಚಿತಪಡಿಸುವುದನ್ನು ಅಲ್ಲಿ ನಾವು ನೋಡ್ತಾ, ದೇವರು ಎಂದಿಗೂ ವಾಗ್ದಾನ ಮಾಡಿ ಇಲ್ಲದಿದ್ದರೆ ಆತನು ಕೊಟ್ಟಂಥ ಮಾತಿಗೆ ತಪ್ಪುವನಾಗಿಲ್ಲ. ನಾನು ನಿನ್ನೊಂದಿಗೆ ಇರುತ್ತೇನೆ ಅಂತ ಹೇಳುವುದಾದರೆ ಆತನು ಸದಾ ಕಾಲ ನಮ್ಮೊಂದಿಗೆ ಇರುತ್ತಾನೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವ ಪ್ರಿಯ ಸಹೋದರ ಸಹೋದರಿ, ಎಂಥ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದೆಯಾ? ಇಟ್ ಮೇ ಬಿ ಟೈಮ್ಸ್ ಆಫ್ ಟೆಸ್ಟ್. ಇದೊಂದು ಪರೀಕ್ಷೆಯ ಸಮಯವಾಗಿರ್ಬೋದು, ನಿನ್ನ ಜೀವನದಲ್ಲಿ ಹೋರಾಟದ ಒಂದು ಸಮಯವಾಗಿರ್ಬೋದು, ನಿನ್ನ ಜೀವನದಲ್ಲಿ ಕಷ್ಟಕರವಾದ ಸಮಯವಾಗಿರ್ಬೋದು, ನಿನ್ನ ಆತ್ಮಿಕ ಜೀವನ, ನಿನ್ನ ಪರಿಸ್ಥಿತಿ ಎಲ್ಲವೂ ಮಾರ್ಪಡುವಂಥ ಒಂದು ಕಾರ್ಯವಾಗಿರ್ಬೋದು. ಅಯ್ಯೋ, ನಾನು ಈ ಜೀವನದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೀನಿ, ನಾನು ಮೇಲೆ ಬರೋದಕ್ಕಾಗ್ತಾ ಇಲ್ಲ, ನನ್ನ ವಿಶ್ವಾಸದ ಜೀವನ ಕೊಂದು ಹೋಗ್ತಾ ಇದೆ ಅಂತ ಭಯಪಡ್ತಾ ಇರೋದಾದರೆ, ಈ ಮಾತಿನ ಮುಖಾಂತರವಾಗಿ ನಾನು ನಿಮ್ಮನ್ನು ಉತ್ತೇಜನಗೊಳಿಸೋದ ಮಾತೇನೆಂದರೆ, ನೀವು ಭಯಪಡಬೇಡಿ. ನಿಮ್ಮ ಪರಿಸ್ಥಿತಿಗಳಲ್ಲಿ ಕ್ರೈಸ್ತನ ನಂಬಿದ್ದೇನೆ, ನಾನು ಶ್ರಮೆಗೆ ನಾನು ಒಳಗಾಗಿದ್ದೇನೆ, ಯೇಸುವನ್ನು ಸೇವಿಸುವುದಕ್ಕಾಗಿ ನಾನು ಮುಂದೆ ಬಂದಿದ್ದೀನಿ, ನನ್ನ ಜೀವನ ಹಿಂಸಕರವಾಗಿದೆ ಎಂದು ನೀನು ಹೇಳುತ್ತಾ ಇರೋದಾದರೆ, ಇವತ್ತು ಒಂದು ದೇವರ ವಾಕ್ಯದ ಮುಖಾಂತರವಾಗಿ ನಾನು ಧೈರ್ಯಪಡಿಸುವುದೇನೆಂದರೆ, ಭಯಪಡಬೇಡ, ಯುಗದ ಸಮಾಪ್ತಿವರೆಗೂ ನಾನೇ ನಿನ್ನೊಂದಿಗೆ ಇರುವೆನು ಅಂತ ಹೇಳಿದ ದೇವರು ಎಂದಿಗೂ ಜೀವಿಸ್ತಾ ಇದ್ದಾನೆ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡದೆ ನಡೆಸುವ ದೇವರಾಗಿರ್ತಾನೆ.
ಅಲ್ಲ ರಾಜನ ಬಾಯಲ್ಲಿ ನೋಡುವಾಗ ಅವನು ಹೇಳಿದ ಮಾತು, ನಾವು ಮೂರು ಜನರನ್ನು ತಾನೇ ನಾವು ಬೆಂಕಿಗೆ ಹಾಕಿದ್ದು. ಆಶ್ಚರ್ಯ ಪಡುವಂಥ ಕಾರ್ಯ, ನಿನ್ನ ದೇವರು ನಿನ್ನ ನಡುವೆಯಲ್ಲಿರುವಾಗ, ನಿನ್ನ ಮಧ್ಯದಲ್ಲಿ ವಾಸಿಸುವಾಗ, ನಿನ್ನ ಮಧ್ಯದಲ್ಲಿ ಚಲಿಸುವಾಗ ಅದು ದೇವರ ಮಹಿಮೆಯನ್ನು ತೋರ್ಪಡಿಸುವ ಕಾರ್ಯವಾಗಿರುತ್ತದೆ. ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯನ್ನು ನೋಡಿ ಭಯಪಡಲಿಲ್ಲ, ಜನರನ್ನು ನೋಡಿ ಭಯಪಡಲಿಲ್ಲ. ಅವರು ಭಯಪಟ್ಟದ್ದೆಲ್ಲ ಒಂದೇ ಒಂದು, ನಾನು ದೇವರ ಮಾತನ್ನು, ದೇವರ ಆಜ್ಞೆಯನ್ನು, ದೇವರ ವಿಧಿಗಳನ್ನು ನಾನು ಮೀರದೆ ನನ್ನ ಜೀವಕ್ಕೆ, ನನ್ನ ಆತ್ಮವನ್ನು ಲೆಕ್ಕಕ್ಕೆ ತರುವ, ನನ್ನ ಆತ್ಮವನ್ನು, ನನ್ನ ಜೀವಿತ ಎಲ್ಲ ಕಾರ್ಯ ನ್ಯಾಯ ತೀರಿಸುವ ದೇವರಿಗೆ ನಾನು ಭಯಪಡಬೇಕೆಂದು ಅವರು ಭಯಪಟ್ಟರು. ದೇವರ ವಾಕ್ಯವನ್ನು ನಾವು ನೋಡ್ಬೋದು. ನಿಮ್ಮ ಆತ್ಮವನ್ನು, ನಿನ್ನ ಆತ್ಮವನ್ನು ಶಿಕ್ಷೆಗೆ ಒಳಪಡಿಸುವ ದೇವರನ್ನು ನೋಡಿ ನೀನು ಭಯಪಡು. ಈ ಶರೀರವನ್ನು, ಈ ಶರೀರ ಕಾರ್ಯಗಳನ್ನು ನಾಶಪಡಿಸುವ ಮನುಷ್ಯರನ್ನು ನೋಡಿ ಅಲ್ಲ, ನಿನ್ನ ಆತ್ಮವನ್ನು ವಿಚಾರಿಸುವ ದೇವರನ್ನು ನೀನು ಭಯಪಡು. ಹೌದು ಅದೇ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರು ಮಾಡಿದ ಕೆಲಸ. ನಮ್ಮನ್ನು ಉಂಟು ಮಾಡಿದ ದೇವರನ್ನು ನಾವು ಮರೆಯಬಾರದು. ಆತ ನಮ್ಮೊಂದಿಗೆ ಇದ್ದಾನೆ ಅಂತ ಹೇಳಿದ ಪ್ರಕಾರ ಆತ ನಮ್ಮೊಂದಿಗೆ ಇದ್ದು ನಡೆಸೋಣ. ಇಲ್ಲಿ ನೋಡುವುದಾದರೆ ಆ ವಾಕ್ಯ ನೋಡುವಾಗ ಸ್ಪಷ್ಟವಾಗಿ ಹೇಳುತ್ತದೆ. 25ನೇ ವಾಕ್ಯದಲ್ಲಿ ನೋಡುವಾಗ, ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಇವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನು ದೇವಕುಮಾರನ ರೂಪದಂತಿದ್ದಾನೆ ಎಂದು ಹೇಳಿದನು. ಇಲ್ಲಿ ನೋಡುವಾಗ 4ನೇ ಮನುಷ್ಯ ಬೇರೆ ಯಾರೂ ಅಲ್ಲ, ನೀನು ನಾನು ಆರಾಧಿಸುವ ದೇವಕುಮಾರನಾದಂಥ ಯೇಸು ಕ್ರಿಸ್ತನಲ್ಲಿ ಪ್ರಕಟಗೊಂಡಿರೋದನ್ನು ನಾವು ನೋಡಬಹುದು. ನಮ್ಮ ಜೀವಿತದಲ್ಲಿ ಆತನ ಎಲ್ಲ ಸಮಯಗಳು ನಮ್ಮೊಂದಿಗೆ ಇದ್ದಾನೆ ಎಂದು ತೋರ್ಪಡಿಸುವ ಕಾರ್ಯ. ಅಲ್ಲಿ ಕೆಳಗಡೆ ನೋಡುವಾಗ 26ನೇ ವಾಕ್ಯದಲ್ಲಿ ನೋಡುವಾಗ, ಪರಮಾತ್ಮ ದೇವರ ಸೇವಕರು ಮೊದಲನೇದಾಗಿ ಅವನಿಟ್ಟಂಥ ಪ್ರತಿಮೆಗೆ ನಮಸ್ಕರಿಸಲಿಲ್ಲ ಅಂತ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರನ್ನು ದೂಷಿಸಿ ಅವ್ರ ಮೇಲೆ ಇದ್ದಂಥ ಕೋಪದಿಂದ ಆ ಉರಿಯುವ ಬೆಂಕಿಯನ್ನು 7ರಷ್ಟು ಹೆಚ್ಚಿಸಿ ಅವರನ್ನು ಅದರಲ್ಲಿ ಹಾಕಿದನು. ದೇವರು ಯಾವಾಗ ಅವ್ರ ಜೊತೆಗೆ ಇರುವುದನ್ನು ನೋಡಿದ್ರೋ, ಆ ರಾಜನ ಬಾಯಿಂದ ಬರುವ ಒಂದು ಮಾತು, ಪರಮಾತ್ಮರ ದೇವರ ಸೇವಕರಾದ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರನ್ನು ಹೊರಗೆ ಬನ್ನಿ ಎಂದು ಕರೆಯುವನಾಗಿದ್ದಾನೆ. ಅಲ್ಲಿ ದೇವರು ಅವರೊಂದಿಗೆ ಇರುವುದನ್ನು ಪ್ರಕಟಗೊಳಿಸಿದಾಗ ಅಲ್ಲಿ ಸಾಕ್ಷಿಯನ್ನು ಉಂಟು ಮಾಡುವಂಥ ಕಾರ್ಯವಾಗಿದೆ. ನಮ್ಮ ಜೀವಿತದಲ್ಲಿಯೂ ನಾವು ದೇವರಿಗಾಗಿ ನಾವು ನಿಲ್ಲುವಾಗ, ದೇವರಿಗಾಗಿ ನಾವು ದೃಢತೆಯಿಂದ ಇರುವಾಗ, ನಮ್ಮ ಹೆಸರನ್ನು ಇಟ್ಟು ನಮ್ಮ ದೇವರನ್ನು ಮಹಿಮೆ ಪಡಿಸುವರಾಗಿರುತ್ತಾರೆ. ಈ ಸಮಯದಲ್ಲಿ ಸೋತು ಹೋಗಿರುವುದಾದರೆ ದೇವರ ವಾಕ್ಯ ಹೇಳ್ತದೆ, ಸೋತು ಹೋಗಬೇಡಿ. ಎಲ್ಲ ಕಷ್ಟದ ಸಮಯಗಳಲ್ಲಿ, ಎಲ್ಲ ರೀತಿಯ ಕಾರ್ಯಗಳಲ್ಲಿ ದೇವರು ನಿನ್ನೊಂದಿಗೆ ಇದ್ದು ಆತನ ನಾಮವನ್ನು ಮಹಿಮೆ ಪಡಿಸುವನಾಗಿದ್ದಾನೆ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ಪ್ರೀತಿಸುವವರಿಗೆ ಸಕಲವು ಎಲ್ಲವೂ ಒಳ್ಳೆಯದಕ್ಕಾಗಿ ಮಾರ್ಪಡುತ್ತದೆ. ಆ ಶಾದ್ರಾಕ್ ಮೇಷಕ್ ಎಂಬವರ ಜೀವನದಲ್ಲಿ ಈ ಪರೀಕ್ಷೆಯು ಒಂದು ಜೀವವನ್ನು ಪಣವಿಟ್ಟು ನಡೆಸುವಂಥ ಕಾರ್ಯವಾಯಿತು. ಆದರೆ ಅವರು ತೆಗೆದುಕೊಂಡ ದೃಢತೆಯಿಂದ, ಅವರಲ್ಲಿದ್ದಂಥ ನಂಬಿಕೆಯಿಂದ ದೇವರು ಅವರೊಂದಿಗೆ ಇದ್ದಾನೆ ಎಂದು ತೋರ್ಪಡಿಸುವುದಕ್ಕೆ ಸಾಧ್ಯವಾಯಿತು. ಈ ದಿನಗಳಲ್ಲಿ ನಾವು ಜೀವಿಸ್ತಿರುವ ಈ ಸಮಯ, ಈ ಕಾಲಗಳಲ್ಲಿ ಒಂದು ವೇಳೆ ಈ ರೀತಿ ಪರಿಸ್ಥಿತಿಗಳು ಬರುವುದಾದರೆ ನಮಗೆ ಬೇಕಾದ ಒಂದು ಕಾರ್ಯವೇನೆಂದರೆ, ನನ್ನ ದೇವರು ಎಲ್ಲದರಿಂದಲೂ ಬಿಡಿಸುವ ದೇವರಾಗಿದ್ದಾನೆ. ಆತನು ಬಿಡಿಸಲು ಹೋದ್ರೂ, ಬಿಡಿಸಿದ್ರೇನು, ಏನೇ ಆದ್ರೂ ನನ್ನ ಜೀವವು ಆತನ ಕೈಯಲ್ಲಿದೆ. ಆತನನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ಸೇವಿಸುವುದಿಲ್ಲ ಅಂತ ದೃಢತೆ ನಮ್ಮಲ್ಲಿ ಬರುವಾಗ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ದೇವರ ಮಹಿಮೆಯನ್ನು ತೋರ್ಪಡಿಸೋದಕ್ಕೆ ಆತನ ಶಕ್ತನಾಗಿರುತ್ತಾನೆ. ಇದು ಬರೀ ಶಾದ್ರಾಕ್ ಮೇಷಕ್ ಅಬೇದ್ನೆಗೋರಿಗೆ ಮಾತ್ರ ದೇವರಲ್ಲ, ಇವತ್ತು ನಮಗೂ ಆತನೇ ದೇವರಾಗಿದ್ದಾನೆ. ನಾವು ಆರಾಧಿಸುವ ದೇವರು
ಆತನು ಮಹಿಮೆಯ ಸ್ವರೂಪನಾದ ದೇವರಾಗಿದ್ದಾನೆ. ಆ ಮಹಿಮೆಯ ಸ್ವರೂಪನಾದ ದೇವರು ನಿಮ್ಮೊಂದಿಗೆ ನಿನ್ನೊಂದಿಗೆ ಇದ್ದು ಆತನ ನಾಮವನ್ನು ಮಹಿಮೆಪಡಿಸಲಿ. ಪ್ರಿಯ ವೀಕ್ಷಕರೇ, ನಾವು ನೋಡಿದಂತೆ ವಾಕ್ಯದಲ್ಲಿ ಆತನು ನಮ್ಮೊಂದಿಗೆ ಇದ್ದಾನೆ ಎಂದು ತೋರಿಸಿಕೊಡುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ನಂಬುವುದಾದರೆ ನಮ್ಮಲ್ಲಿ ಒಂದು ನಂಬಿಕೆ ಬರುತ್ತದೆ. ಈ ವಾಕ್ಯವನ್ನು ನಾವು ನಿಜವೆಂದು ನಾವು ಅರಿತುಕೊಳ್ಳುವುದಾದರೆ, ಈ ವಾಕ್ಯವನ್ನು ನಾವು ನಮ್ಮ ಜೀವನಗಳಲ್ಲಿ ಅಳವಡಿಸುವುದಾದರೆ, ಎಂಥ ಪರಿಸ್ಥಿತಿ ಬಂದರೂ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ರೀತಿ ನಾವು ನಿಂತು ಆತನಿಗಾಗಿ ಸಾಕ್ಷಿ ಕೊಡಲು ಸಾಧ್ಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು.